ಗುರುಜಿ ಈಗ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ಈಗ ರಾಮದರ್ಶನ ಅಲ್ವೇ, ಪಟ್ಟಾಭಿಷೇಕ ರಾಮನ್ನ ಹೇಳಲೇ ಇಲ್ಲ, ಬರೀ ವಿಚಾರಣೆ ಮಾಡಿದ್ವಿ. ಗ್ರಂಥಗಳು ಯಾವ್ಯಾವ್ದು ಜ್ಞಾಪಕ ಇದೆಯಲ್ಲ, ರಾಮಾಯಣ, ಮಹಾಭಾರತ, ಭಾಗವತ ಪುರಾಣ, ಮೂರನ್ನು ರೆಡಿ ಮಾಡ್ಕೊಳ್ಳಿ, ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಆದರೆ ಮೊದಲು ಒಂದು ಜನಕ್ಕನ್ನ, ಆ ದರ್ಶನವನ್ನ, ಪಟ್ಟಾಭಿರಾಮನ ಪೂರ್ಣ ಮಂಗಳ ಕಾಮಾಕ್ಷಿಯಾಗಿ ಹೋಮ ಯಜ್ಞಾದಿ ಪಟ್ಟಾಭಿಷೇಕ, ಎಷ್ಟು ಸುಂದರ ಅಂತೀರ. ಈ ರೀತಿಯಾದ ಮಾಡ್ತಕ್ಕಂಥದ್ದು ಯಾರು ನಾ ಭೂತವನ್ನ ಭವಿಷ್ಯತೆ ಅಂದ್ರೆ ಆ ಕಾಲದಿಂದ ಮಾಡ್ಕೊಂಬಂದಿರತಕ್ಕಂಥ ಗೋಪಾಲ್ ಶರ್ಮರು. ಅದಕ್ಕೆ ಆ ಗೋಪಾಲ್ ಶರ್ಮರು ಎಷ್ಟು ಚೆನ್ನಾಗಿ ಘಾಟಿ ಸುಬ್ರಹ್ಮಣ್ಯಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಸಂತೋಷ ಪಡಬೇಕು. ಆ ವಯಸ್ಸಿಗೆ, ಆ ಹಿರಿಮೆಗೆ ಇವತ್ತು ಜನಸೇವೆ, ಜನಾರ್ದನ ಸೇವೆ ಅಂತ ಅವ್ರು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಎಂದಿಗೂ ನಾವು ಮೀಸಲಿಡಬೇಕು. ಅದಕ್ಕೆ ನಿಮಗೆ ನಾವು ಮೀಸಲಿಡ್ತೀವಿ. ಬನ್ನಿ ನೋಡೋಣ. ರಾಮ ರಾಮ ಗುಹನಲ್ಲಿ ಸೋದದ ವಾತ್ಸಲ್ಯ ಕಂಡೇ, ಗುಹನಲ್ಲಿ ಸೋದದ ವಾತ್ಸಲ್ಯ ಕಂಡೆ, ಶಬರಿಗ ಎಂಜಲ ಪ್ರೇಮದಿ ತಿಂದೆ, ಪ್ರೀತಿ ತೋರಿದೆ, ನೀತಿ ಹೇಳಿದೆ, ಗೀತೆ ಹಾಡಿದೆ ನೀನು. ಶ್ರೀರಾಮ 108 ರೂಪದಿ ನೀ ಬಂದರೇನು, ನಿನ್ನನ್ನು ಅರಿತವರ ನಾ ಕಾಣಿನು. 108 ರೂಪದಿ ನೀ ಬಂದರೇನು, ನಿನ್ನನ್ನು ಅರಿತವರ ನಾ ಕಾಣಿನು. ರಾಮ ರಾಮ ಜಾತಿಯ ಹೂವಾದರೇನು, 100 ಜಾತಿಯ ಹೂವಾದರೇನು, ಸಿಹಿ ತಾನೆ ಒಡಲಲ್ಲಿ ತುಂಬಿದ ಜೇನು, ಜಗಕ್ಕೆಲ್ಲ ತಂದೆಯು ನೀನಲ್ಲವೇನು, ಎಲ್ಲ ಜೀವಿಗಳಲ್ಲೂ ನೀನಿಲ್ಲವೇನು. ಪ್ರೇಮಕ್ಕೆ ನೀ ಒಲಿವೆ, ಸ್ನೇಹಕ್ಕೆ ನೀ ನಲಿವೆ, ನಿನ್ನ ಬಲ್ಲವನು ತನ್ನೆ ಅರಿಯುವನು, ಎಲ್ಲ ಗೆಲ್ಲುವನು ಕೊನೆಗೆ. ಶ್ರೀರಾಮ 108 ರೂಪದಿ ನೀ ಬಂದರೇನು, ನಿನ್ನನ್ನು ಅರಿತವರ ನಾ ಕಾಣಿನು. ಚಳಿಯಲ್ಲಿ ನೀರಲ್ಲಿ ಮುಳುಗಾಟವೇನು, ಚಳಿಯಲ್ಲಿ ನೀರಲ್ಲಿ ಮುಳುಗಾಟವೇನು, ಶ್ರೀಗಂಧ ವಿಭೂತಿ ನಾಮಗಳೇನು, ದಿನವೆಲ್ಲ ಬಾಯಲ್ಲಿ ಹರಿನಾಮವೇನು, ನಡೆಗೊಮ್ಮೆ ಕೈ ಮುಗಿವ ನಾಟಕವೇನು, ಹರಿಕಥೆಯ ಜಪತಪದ ನೇಮ, ಭೇದ ಭಾವವನ್ನು, ಕೋಪತಾಪವನ್ನು, ರೋಷದ್ವೇಷವನ್ನು ಬಿಡಲು. ಶ್ರೀರಾಮ 108 ರೂಪದಿ ನೀ ಬಂದರೇನು, ನಿನ್ನನ್ನು ಅರಿತವರ ನಾ ಕಾಣೆನು.
ನೋಡಿದ್ರೆ ಎಂಥ ಸಂತೋಷ, ಅಂಥ ಒಂದು ಸಂತೋಷ ಆನಂದವಾಗಿರಬೇಕು ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಆನಂದವಾಗಿತ್ತು ಗುರುಜಿ. ಹಾಗೆ ನಾವು ಈ ಕಾರ್ಯಕ್ರಮದ ಕೊನೆಯಲ್ಲಿ ನೀವು ಏನಾದ್ರೂ ಒಂದು ಜ್ಞಾನಫಲ ವಿಭಾಗದಲ್ಲಿ ವಿಶೇಷ ಮಾಹಿತಿಯನ್ನ ನೀಡ್ತೀರಾ? ಹಾಗೆ ನಿನ್ನೆ ಹೇಳ್ತಾ ಇದ್ರಿ ದೇವಾಲಯಗಳ ರಹಸ್ಯಗಳ ಕುರಿತು, ಇವತ್ತೇನ್ ತಿಳಿಸ್ಕೊಡ್ತಿದ್ದೀರಾ? ದೇವಾಲಯಗಳಲ್ಲಿ ಸಾಧಾರಣವಾಗಿ ಒಳ ಪ್ರವೇಶ ಪ್ರಾರಂಭಿಸಿದ್ವಿ ಅಲ್ವಾ? ಆ ದೇವಸ್ಥಾನಕ್ಕೆ ನಾವು ಹೋಗಬೇಕು, ಕಾಲಿಡಬೇಕು, ಸಂತೋಷ. ನಾವು ಈ ಕಾಲಿಡಬೇಕಾದ್ರೆ ಏನೇನು ಮಾಡಬೇಕು? ಕೈ ಕಾಲನ್ನ ಶುದ್ಧಿಪಡಿಸಬೇಕು, ಅಲ್ಲಿದ್ವಿ. ಅದಾದ ಮೇಲೆ ಒಳಭಾಗದಲ್ಲಿ ಪ್ರವೇಶ ಮಾಡೋಕ್ಕೆ ಮೊದಲು ಭೂಸ್ಪರ್ಶ, ಪಾದಸ್ಪರ್ಶ, ಹೊಸಲಿಗೆ ನಮಸ್ಕಾರ, ತದನಂತರ ಒಳಗೆ. ಬರೀ ಕೈಯಲ್ಲಿ ಹೋಗಬಾರ್ದು, ಗಮನ ಇದೆ ಅಲ್ವಾ? ಹೂವು, ಹಣ್ಣು, ಹಂಪಲ ತಗೊಂಡು ಹೋಗ್ತೀವಿ. ಆದರೆ ಪಾದರಕ್ಷೆಗಳನ್ನ ಯಾವ ಕಾಲಕ್ಕೂ ಮನೆಯಿಂದಾನೇ ಹಾಕೊಂಡ್ಬರಬಾರ್ದು. ದೇವಸ್ಥಾನಕ್ಕೆ ಹೋದ ಮೇಲೆ ಹೊರಭಾಗಕ್ಕೆ ಹೋಗಬೇಕಾದ್ರೆ ಮನೆಗೆ ಹೋಗ್ಬಿಟ್ಟೆ ಹೋಗ್ಬೇಕು. ನೀವು ಎಲ್ಲೇರಿ. ಅದಕ್ಕೆ ಕೆಲಸಕ್ಕೆ ಹೋಗ್ತಕ್ಕಂಥವನು ಕೆಲಸದವರೆಗೂ ಹೋಗ್ತಾ ತಿರುಗಿ ವಾಪಸ್ ಬರೋಕ್ಕಾಗಲ್ಲ ಅಂದ್ರೆ ಕನಿಷ್ಠ ಪಕ್ಷ ಬೆಳಗ್ಗೆ ಬೇಗೆದ್ದು ಹತ್ತಿರದಲ್ಲಿರ್ತಕ್ಕಂಥ ಒಂದು ಗುಡಿಗಾದ್ರು, ದೇವಸ್ಥಾನಕ್ಕಿಲ್ಲದೆ ಇದ್ರೆ, ದೇವಾಲಯಕ್ಕಾಗದೇ ಇದ್ರೆ ಗುಡಿಗಾದ್ರೂ ಹೋಗ್ಬೇಕು. ಆ ಗುಡಿ ಎಲ್ಲರ ಹತ್ರ ಇದ್ದೇ ಇರುತ್ತೆ, ಮನೆ ಹತ್ರನೂ ಇರುತ್ತೆ. ಹೋಗ್ಬಿಟ್ಟು ಒಂದು ನಮಸ್ಕಾರ, ಹಾಯ್ ಚೆನ್ನಾಗಿದೆ ಗಣಪತಿ, ನಮಸ್ಕಾರ, ವಾಪಸ್ ಬಂದ್ಬಿಡಿ. ಆಮೇಲೆ ಹೋಗಿ ನಿಮ್ಮ ಕಾರ್ಯ ಕರ್ತವ್ಯ ಚೆನ್ನಾಗಿರುತ್ತೆ. ಆಮೇಲೆ ತಿಳ್ಕೊಳ್ಳಿ, ಯಾವತ್ತು ಮನೆ ಬಿಡಬೇಕಾದ್ರೆ ಪೂರ್ವ ಹತ್ರ ಉತ್ತರಕ್ಕೆ ಹೋಗಬೇಕು. ಗೊತ್ತಾಗಿಲ್ವಾ? ಮನೆ ಬಾಗಿಲು ಪಶ್ಚಿಮ ಅಥವಾ ಉತ್ತರ, ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಬಾಗಿಲಿನ ಪಶ್ಚಿಮ ಇದ್ದರೆ ಉತ್ತರ ಯಾವ ಕಡೆ ಇರುತ್ತೆ? ಪಶ್ಚಿಮ ಈ ಕಡೆ. ಪೂರ್ವ ಈ ಕಡೆ ಆದ್ರೆ ಉತ್ತರ ಹಿಂಗಿರುತ್ತೆ. ಪಶ್ಚಿಮನೇ ಹೀಗಾದ್ರೆ ಉತ್ತರ ಬಲಭಾಗಕ್ಕಿರುತ್ತೆ. ಅದಕ್ಕೆ ನೀವೇನ್ ಮಾಡಬೇಕು? ಆ ಪಶ್ಚಿಮಕ್ಕಿದ್ದರೆ ಈ ಕಡೆ ಡೋರ್ ಇರಲ್ಲ, ಆದ್ರೂ ಸಹ ನಾಟಕ ಅನ್ಕೋಬೇಡಿ. ಮನೆ ಹೊಸಲು ಹೋದ ತಕ್ಷಣ ಸ್ವಲ್ಪ ಏನೋ ಮರ್ತೋದೆ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಉತ್ತರಕ್ಕೆ ಹೋಗಿ ವಾಪಸ್ ಆಮೇಲೆ ನಿಮ್ಮ ಕೆಲ್ಸಕ್ಕೆ ಹೋಗಿ. ದಕ್ಷಿಣದ ಬಾಗಿಲಿದ್ರೂ ಪೂರ್ವಕ್ಕೆ ಹೋಗಿ ವಾಪಸ್ ನಿಮ್ಮ ಕೆಲಸಕ್ಕೆ ಹೋಗಿ. ಆ ರೀತಿ ಏನೋ ಮರ್ತೋದೆ ಅಂತ ಮನೆ ಕಡೆ ವಾಪಸ್ ಬಂದು ಹೋಗಬೇಕು. ಆ ದಿಕ್ಕು ಯಾವತ್ತಿದ್ರೂ ಪೂರ್ವ ಉತ್ತರಕ್ಕೆ ಮಾತ್ರ ನೀವು ಹೋಗಬೇಕು. ಎತ್ತರವಾಗಿರ್ತಕ್ಕಂಥ ಕಾರ್ಯ, ಎಂಥ ಕಾರ್ಯ, ಕೈಗೆ ಸಿಗದೆ ಇರತಕ್ಕಂಥ ಕಾರ್ಯ, ಸರ್ವ ಕಾರ್ಯ ಸಿದ್ಧಿ. ಅದಕ್ಕೆ ದೇವಾಲಯಗಳಿಗೆ ನೀವೇನು ಮಾಡಬೇಕು? ಪೂರ್ವ ಉತ್ತರಕ್ಕೆ ಪ್ರವೇಶ ಮಾಡಿ ಒಳಭಾಗಕ್ಕೆ ಹೋಗಬೇಕು. ದೇವಸ್ಥಾನದ ದ್ವಾರಗಳು ಯಾವತ್ತೂ ಪೂರ್ವ ಇರುತ್ತೆ, ಇಲ್ಲ ಯಾವತ್ತೂ ಉತ್ತರನೇ ಇರುತ್ತೆ. ಯಾವ ಕಾಲಕ್ಕೂ ದಕ್ಷಿಣದ ಭಾಗಲು ಅಥವಾ ಪಶ್ಚಿಮದ ಭಾಗಲು ದೇವಸ್ಥಾನಗಳಿದ್ದರೂ ಅದರೊಳಗೆ ನೀವು ಪ್ರವೇಶ ಮಾಡದೆ ಹಿಂಬದಿಯ ಭಾಗಲನ್ನ ಸುತ್ತಕೊಂಡು ಹೋಗ್ತಕ್ಕಂಥ ಅವಕಾಶ. ಆದ್ರಿಂದ ಯಾವ ಕಾಲಕ್ಕೂ ದೇವರುಗಳು ಪೂರ್ವ ಯಾಕೆ ನೋಡ್ತಾರೆ ಅಂದ್ರೆ, ಪೂರ್ವಕ್ಕೆ ಯಾವತ್ತೂ ಇಂದ್ರಸ್ಥಾನ. ಆ ಇಂದ್ರಸ್ಥಾನದಿಂದ ನಿಮ್ಮ ಎಂಟ್ರಿ. ದೇವಸ್ಥಾನದ ಒಳಗೆ ಹೋದ್ರಿ, ಬಹಳ ಸಂತೋಷ. ನೇರವಾಗಿ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಗಣಪತಿ ಮಾತ್ರ ನಮಸ್ಕಾರ, ಮೊದಲನೇ ನಮಸ್ಕಾರ. ಆ ಗಣಪತಿ ನಮಸ್ಕಾರ ಮಾಡುವಾಗ ಕೆಲವು ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಇಟ್ಟುಬಿಡ್ತಾರೆ ನವಗ್ರಹಗಳು. ನವಗ್ರಹ ಚಿಂತನೆ ಮಾಡಲೇಬಾರ್ದು, ಅದ್ರ ಹತ್ರ ಕೂಡ ಸುಳಿಬಾರ್ದು, ನವಗ್ರಹ ಪ್ರದಕ್ಷಿಣೆ ಮಾಡಲೇಬಾರ್ದು. ಗಮನ ಇದೆ ಅಲ್ವಾ? ಅದಕ್ಕೋಸ್ಕರ ಯಾಕೆ ಹೋಗಬಾರ್ದು ಮೊದಲಿಂದ ಹೇಳಿರ್ತಕ್ಕಂಥ ವಿಚಾರ. ಆದ್ರೂ ಅಲ್ಲಿಗೂ ಬರೋಣ, ದೇವಸ್ಥಾನಕ್ಕೆ ಒಳಗೆ ಹೋಗೋಣ. ಹೋಗ್ತಾ ಇದ್ದೀವಿ. ಒಳಗಡೆ ದೇವಾಲಯದಲ್ಲಿ ಗರುಡಗಂಬ, ಧ್ವಜಸ್ತಂಭ, ಈ ರೀತಿಯಾದ ಎಲ್ಲ ಇರುತ್ತೆ. ಮಧ್ಯದಲ್ಲಿ ಬಲಿಪೀಠ. ಇಂಥ ದೇವಸ್ಥಾನ ಇಲ್ಲದಿದ್ರೆ ಪುಟ್ಟದಾಗಿ ಬರೀ ದೇವಾಲಯ ಆಗಿರತಕ್ಕಂಥದ್ದು ಬಿಟ್ಟು ದೇವಸ್ಥಾನ ಆಗಿರುತ್ತೆ ಅಥವಾ ಗುಡಿ ಆಗಿರುತ್ತೆ. ನಿಮ್ಮ ಯಥಾಶಕ್ತಿ. ಅದು ಇಲ್ಲದಿದ್ದಾಗ ಒಂದು ಬಲಿಪೀಠ ಅಂತ ಹೊರಗಡೆ ಪುಟ್ಟದಾಗಿ ಒಂದು ಪೀಠದ ಆಕಾರ ಇರುತ್ತೆ, ಅಲ್ಲಿ ನಮಸ್ಕಾರ ಮಾಡಬೇಕು. ಪರ್ಮಿಷನ್ ಗ್ರಾಂಟೆಡ್. ದೇವಸ್ಥಾನಕ್ಕೆ ಪರ್ಮಿಷನ್ ಕೇಳ್ಕೋಬೇಕು. ನಾನು ಒಳಗೆ ಬಂದ್ಬಿಟ್ಟಿದ್ದೀನಪ್ಪ, ಒಳಗೆ ಬರಲಾ ಬೇಡವಾ? ಯಾಕೆಂದ್ರೆ ಅಧಿದೇವತೆ ಪ್ರತಿದೇವತೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಇರ್ತಾರೆ. ಯಾರಿರ್ತಾರೆ? ಈ ಕಡೆ ಅಕಸ್ಮಾತ್ ಈಶ್ವರ ಇದ್ರೆ ನಂದೀಶ್ವರ ಇರ್ತಾನೆ, ವಿಷ್ಣು ಇದ್ರೆ ಗರುಡ ಇರ್ತಾನೆ, ಆ ಕಡೆ ಲಕ್ಷ್ಮಿ ಇದ್ದರೆ ಪರಿಪೂರ್ಣವಾಗಿ ಗೂಬೆ. ಅಂದ್ರೆ ಆ ಗೂಬೆ ಅಲ್ಲಿ ವಿಗ್ರಹ ಇಡದೇ ಇದ್ರು ಏನ್ ಮಾಡ್ತಾರೆ? ಒಂದು ಬಲಿಪೀಠವನ್ನು ಇಡ್ತಾರೆ. ಅವರಿಗೆ ಗೊತ್ತಿಲ್ಲದೆ ಇದ್ದ ಪಕ್ಷದಲ್ಲಿ ಇಡ್ತಾರೆ. ಅದಾದ ಮೇಲೆ ಆಂಜನೇಯನಿಗೆ ವಾಹನ ಯಾರೋ ಗೊತ್ತೇ ಇಲ್ಲ, ಒಂಟೆ ಅಲ್ವೇ? ಅದಕ್ಕೋಸ್ಕರ ಆ ಒಂಟೆ ವಾಹನ ಕೆಲವು ದೇವಸ್ಥಾನದಲ್ಲಿ ಎಲ್ಲೋ 1000ದಲ್ಲಿ ಅಬ್ಬಬ್ಬ ಅಂದ್ರೆ ಒಂದು 50 ಜನಕ್ಕೆ ಗೊತ್ತಿರಬಹುದು, ಇಟ್ಟಿರಬಹುದು. ಮಿಕ್ಕಿದವ್ರಿಗೆ ಗೊತ್ತೇ ಇಲ್ಲ, ವಾಹನನೂ ಇಟ್ಟಿಲ್ಲ. ಮೂಲ ಆಂಜನೇಯ ದೇವಸ್ಥಾನ ಆಗಿದ್ರೆ ಮಾತ್ರ. ಕೆಲವೊಬ್ರು ಏನ್ ಮಾಡ್ತಾರೆ? ಆಯುಧವನ್ನು ಇಟ್ಬಿಡ್ತಾರೆ. ಅಂದ್ರೆ ಆಂಜನೇಯನಿಗೆ ಗದೆ, ಗರುಡನಿಗೆ ಏನ್ ಮಾಡ್ತಾರೆ? ಪಕ್ಷಿ ಆಗಿರ್ತಕ್ಕಂಥವನಲ್ವೇ, ಅವನಿಗೆ ಏನ್ ಮಾಡ್ತಾರೆ? ಒಂದು ಹಾವಿನ ಸ್ವರೂಪದಲ್ಲಿ ಅವನ ಬಾಯಲ್ಲಿ ಇಟ್ಕೊಂಡು ಹಾಕಿ ಕೂತ್ಕೊಂಡ್ಬಿಡ್ತಾನೆ. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹಾಗೆ ಗರುಡನ ಇಡೋದು. ಈ ರೀತಿಯಾದ ವಿಚಾರವನ್ನು ಮಾಡ್ಕೊಂಡಾಗ ಪರಿವರ್ತನೆ. ಸುಬ್ರಹ್ಮಣ್ಯನಿಗೆ ಏನ್ ಮಾಡ್ತಾರೆ? ನವಿಲ್ನ ಇಟ್ಬಿಡ್ತಾರೆ, ಗಣೇಶನಿಗೆ ಇಲಿ ಇಟ್ಬಿಡ್ತಾರೆ, ದುರ್ಗೆಗೆ ಸಿಂಹ ಇಡ್ತಾರೆ. ಹೀಗೆ ಒಂದೊಂದು ದೇವರಿಗೆ ಅವರ ವಾಹನ. ಅದಕ್ಕೆ ಆ ಪರೀಕ್ಷೆ ಏನೋ, ಆ ವಾಹನಕ್ಕೆ ನಮಸ್ಕಾರ ಮಾಡಿ ಮೇ ಕಮಿನ್ ಅಂದರೆ ಆ ಕಾಲದಲ್ಲಿ ಈಶ್ವರ ಅವನು ಪ್ರವೇಶ ಮಾಡ್ತಾ ಇದ್ದಾಗ ಪಾರ್ವತಿ ಯಾರನ್ನಿಟ್ಟಿದ್ಲೋ? ಕಾವಲ್ಗಾರನಾಗಿ ಮಹಾಗಣಪತಿ. ಅವನು ಗಣಪತಿ ಆನೆ ತಲೆ ಇಟ್ಕೊಳಕ್ ಮೊದಲು ಆ ಕಾವಲ್ಗಾರರು ಪರ್ಮಿಷನ್ ನೀವು ಕೇಳದೆ ದೇವಸ್ಥಾನಕ್ಕೆ ಹೋದ್ರೆ ಪ್ರವೇಶವಿಲ್ಲ. ಆದ್ರೆ ನಿಮಗೆ ಕಾಣಲ್ಲ. ಇದನ್ನು ಲಲಿತಾ ಸಹಸ್ರನಾಮದಲ್ಲಿ ಖಂಡಿತವಾಗ್ಲೂ ಹೇಳ್ತಾರೆ. ಏನಂತ? ಯಾ ದೇವೀಂ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ನಾವು ನಮಸ್ಕಾರ ಎಷ್ಟು ಮಾಡ್ತೀವೋ ಅಷ್ಟು ದೇವಿಗಳಿಗೆ ಆಕಾರಪೂರ್ವಕವಾಗಿ ಅವರು ದ್ವಾರಪಾಲಕರು ನಿಂತಿರ್ತಾರೆ. ಇದನ್ನೇ ಜಯ ವಿಜಯರು ಆ ಕಾಲದ ಸನಕಾದಿ ಮಹರ್ಷಿಗಳಿಗೆ ಹೇಳಿದಾಗ ಒಳಭಾಗದ ಪ್ರವೇಶ ಮಾಡದಿದ್ದಾಗ ಯಾರು ತಡೆದ್ರೋ?
ಜಯವಿಜಯರು ಪ್ರತಿಯೊಂದರಲ್ಲೂ ದ್ವಾರಪಾಲಕರಿರ್ತಾರೆ. ಆ ಪರ್ಮಿಷನ್ ಗ್ರಾಂಟೆಡ್ ಅಂತ ನಮಸ್ಕಾರ ಮಾಡಿ ಮೂಲಾಧಾರವಾಗಿರ್ತಕ್ಕಂಥ ಮೆಟ್ಟಲುಗಳು ಎಲ್ಲ ದೇವಸ್ಥಾನಕ್ಕೂ 5, 3, 7 ಈ ರೀತಿ ಮೆಟ್ಲಿಟ್ರೇನೆ ದೇವಾಲಯ. ಆಗಮಶಾಸ್ತ್ರ ಏನಾದರೂ ತಪ್ಪು ಮಾಡಿದ್ರೆ ನೀವು ಮಾಡಿರ್ತಕ್ಕಂಥದ್ದು ತಪ್ಪು. ಅದಕ್ಕೋಸ್ಕರ ಆ ವಿಶೇಷವಾಗಿರ್ತಕ್ಕಂಥ ಕಿರು ಹೊಟ್ಟೆಯ ಭಾಗ ಪ್ರವೇಶ ಒಳಭಾಗದಲ್ಲಿ ಮೂಲ ದೇವಸ್ಥಾನಕ್ಕೆ ಹೋಗಬೇಕು. ಬಂದ ತಕ್ಷಣ ಮೂಲ ದೇವಸ್ಥಾನಕ್ಕೆ ಹೋದಾಗ ಒಳಭಾಗದಲ್ಲಿ ಯಾವ ಕಾಲಕ್ಕೂ ದೇವರ ಎದುರು ಭಾಗ ನಿಂತ್ಕೋಬೇಡಿ, ಹಿಂಗೆ ಸೈಡಲ್ಲಿ ನಿಂತ್ಕೋಬೇಕು. ಎದುರು ಭಾಗ ಯಾಕೆ ನಿಂತ್ಕೋಬಾರದು ಅಂದರೆ ದೇವರ ದೃಷ್ಟಿ ವಾಹನದ ಮೇಲಿರುತ್ತೆ, ಮೂಲವಾಗಿ ಹೊರಭಾಗದಲ್ಲಿರುತ್ತೆ. ಆ ಗೋಪುರದ ಮೇಲಾಗಲಿ, ಬಲಿಪೀಠದ ಮೇಲಾಗಲಿ, ಧ್ವಜಸ್ತಂಭದ ಮೇಲಾಗಲಿ, ಗರುಡಗಂಬದ ಮೇಲಾಗಲಿ ಅವನ ದೃಷ್ಟಿ ಇರುತ್ತೆ. ಆ ಕ್ರೂರ ದೃಷ್ಟಿಯನ್ನು ತಡ್ಕೊಳ್ಳೋಕ್ಕೆ ಶಕ್ತಿ ನಿಮ್ಮ ಕೈಯಲ್ಲಾಗಲ್ಲ. ಆ ದೋಷಗಳು ಇನ್ಫ್ರಾರೆಡ್ ರೇಸ್, ಇನ್ಫ್ರಾವೈಲೆಟರ್ ಮುಖಾಂತರವಾಗಿ ಒಳಗಿರುತ್ತೆ. ಅದಕ್ಕೆ ಅನ್ನಬಲಿ ಅಂತ ಹೀಗಂದು ಬೆಳಗಿನ ಜಾವದಲ್ಲಿ ಹಾಗೆ ಬಿಸಾಕಿರ್ತಾರೆ. ಅದಾದ್ಮೇಲೆ ಪ್ರಾಕಾರ ದೇವತೆಯಿಂದ ಉತ್ಸವವನ್ನು ತಗೊಂಬಂದು ಪ್ರಾಕಾರ ದೇವತೆಗೆ ಬಲಿ ಹಾಕಿರ್ತಾರೆ. ಆ ದೇವತೆಗಳು ಓಡಾಡ್ತಿರ್ತಾರೆ. ನೀವು ಅವ್ರ ಮಧ್ಯ ಓಡಾಡ್ತಾ ಇದ್ರೆ ಈ ಕಡೆ ಆ ಕಡೆ, ಆ ದೇವತೆಗಳಿಗೂ ಆ ವಾಹನಗಳಿಗೂ ಕೋಪ ಬಂದು ಶಾಪಕ್ಕೆ ಗುರಿಯಾಗ್ತೀರಾ. ಅದಕ್ಕೆ ಎಲ್ಲರೂ ಹೋದ ತಕ್ಷಣ ನೇಟ್ ಹಿಂಗೆ ದೇವ್ರ ಮುಂದೆ ನಿಂತ್ಕೊಂಡ್ಬಿಡೋದಲ್ಲ, ಅಥವಾ ನಾನು ಹಿಂಗೆ ನೋಡ್ತಾ ಇದ್ದೀನಿ ಹೀಗೆ ನಿಂತ್ಕೊಂಡ್ಬಿಡೋದಲ್ಲ, ಸೈಡಲ್ಲಿ ಹೀಗೆ ನಿಂತ್ಕೊಂಡು ನಮಸ್ಕಾರ ಮಾಡಬೇಕು. ಆ ನಮಸ್ಕಾರ ಮಾಡಿದ ನಂತರ ಕೈಯನ್ನು ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ನಮಸ್ಕಾರ ಹೇಗೆ ಮಾಡಬೇಕು? ಗಣೇಶನಿಗೆ ಒಂದು ನಮಸ್ಕಾರ ಇದೆ, ಅಮ್ಮನವ್ರಿಗೊಂದು ನಮಸ್ಕಾರ ಇದೆ, ಈಶ್ವರನಿಗೆ ಬೇರೆ ರೀತಿಯಾದ ನಮಸ್ಕಾರ ಇದೆ, ರಾಘವೇಂದ್ರ ಸ್ವಾಮಿ ಅಂದರೆ ಗುರು ಹಿರಿಯರಿಗೆಲ್ಲ ಒಂದು ನಮಸ್ಕಾರ ಇದೆ. ಒಬ್ಬರಿಗೆ ಪ್ರದಕ್ಷಿಣೆ ಇದೆ, ಇನ್ನೊಬ್ಬರಿಗೆ ಸಾಷ್ಟಾಂಗ ಇದೆ. ಅದು ಹೇಗೆ ಅಂತ ಸೋಮವಾರ ದಿವಸ ತಿಳಿಸ್ಕೊಡ್ಬೇಕು. ನೀವು ಯಾತ್ರೆಗೆ ಸಿದ್ಧ ಆಗಬೇಕು. ಧರ್ಮೋ ರಕ್ಷತಿ ರಕ್ಷಿತ ಅಂತ ಧರ್ಮ ಚೈತನ್ಯ ಯಾತ್ರೆಗೆ ನೀವು ಎಲ್ಲ ಹೋಗಬೇಕು. ನೀವು ಎಲ್ಲ ಯಾತ್ರೆಗೆ ಸಿದ್ಧವಾಗಿರತಕ್ಕಂಥ ಜನಗಳು ಪ್ರತಿಯೊಂದು ಜಿಲ್ಲೆಗೂ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಕ್ಷೇತ್ರಕ್ಕೂ ನಾವೇ ಬರ್ತಾ ಇದ್ದೀವಿ ಧರ್ಮವನ್ನು ಜಾಗೃತಿ ಪಡಿಸಕ್ಕೆ. ಇನ್ನೇನು ಹಿಮಾಲಯ ವಾಕ್ಯ ಇವಾಗ ಬರುತ್ತಾ ಆವಾಗ ಬರುತ್ತಾ ಅಂತ ಕಾಯ್ತಾ ಇದ್ದೀವಿ. ಆದರೆ ದೀಪಗಳನ್ನು ದಾನ ಮಾಡ್ತಕ್ಕಂಥವ್ರು, ಸೇವಾರ್ಥ ಮನೋಭಾವನೆಯಿಂದ ಇರತಕ್ಕಂಥ ತಾವುಗಳು, ಪಾನಕ ಕೋಸಂಬರಿ ದೇವಸ್ಥಾನದಲ್ಲಿ ಹಂಚೋರು, ಧರ್ಮದವರಾಗಿರ್ತಕ್ಕಂಥ ನೀವುಗಳು ಅಲ್ಲಿ ನಿರ್ವಹಣಾ ಕಾರ್ಯ ಮಾಡ್ತಕ್ಕಂಥವ್ರು, ದೇವಸ್ಥಾನ ಪರ್ಮಿಷನ್ಸ್ ಆಗಲಿ ಸಂಸ್ಥೆ ಮುಖಾಂತರವಾಗಿ ಎಲ್ಲ ಮುಖಾಂತರವಾಗಿ ಅಲ್ಲಿ ಸ್ಥಳವನ್ನು ಅವಕಾಶವನ್ನು ಮಾಡ್ಕೊಡೋಕೆಂದರೆ ಒಬ್ಬರು ಬಂದರೆ ಇಬ್ಬರು ಬಂದರೆ ದೀಪವನ್ನು ಹಚ್ಚಕ್ಕಲ್ಲ. ಎಲ್ಲ ಜನ ಸೇರಿಬಿಟ್ರು ಕಷ್ಟ ಆಗುತ್ತೆ. ಒಬ್ಬರು 5 ದೀಪ ಅಂತ ಇರ್ತಾರೆ. ಹುಷಾರ್, ಜಾಗ್ರತೆ, ಎಣ್ಣೆ ಜಾರತ್ತೆ. ಆದ್ರಿಂದ ಯಾವತ್ತು ಹಚ್ಚಬೇಕು, ಬಂದಾಗ ಹಚ್ಚೋದಲ್ಲ, ಯಾವತ್ತು ಹಚ್ಚಬೇಕು ಅಂತ ಮಾಧ್ಯಮ ಮುಖಾಂತರ ಮೊದಲೇ ತಿಳಿಸ್ಕೊಡ್ತೀನಿ. ನೀವೆಲ್ಲ ಸಿದ್ಧವಾಗಿರ್ಬೇಕು. ಆದರೆ ಕೇಳ್ಕೊಳ್ಳೋದು ಇಷ್ಟೇ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ದೇವಾಲಯ ರಹಸ್ಯ ಮುಖೇನ ನೀವು ಸಾಕಷ್ಟು ಮಾಹಿತಿಯನ್ನ ನೀಡ್ತಿದ್ದೀರಾ. ನಾವು ದೇವಾಲಯಗಳಿಗೆ, ದೇವಸ್ಥಾನಗಳಿಗೆ, ಗುಡಿಗಳಿಗೆ ಹೋದಾಗ ಹೋಗ್ತೀವಿ, ಆದ್ರೆ ರೂಪುರೇಷೆಗಳು ಗೊತ್ತಿಲ್ಲ, ಏನ್ ಮಾಡ್ಬೇಕು, ಹೇಗ್ ಹೋಗ್ಬೇಕು ಅಂತ. ಆ ಒಂದು ಆಚಾರ ವಿಚಾರಗಳ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಎಂದಿನಂತೆ ನಮಸ್ಕಾರಗಳು ಗುರುಜಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಿಮ್ಮೆಲ್ರಿಗೂ ತಿಳಿದೇ ಇದೆ ಸೋಮವಾರ. ಆದ್ರೆ ಸೋಮವಾರ ವಿಶೇಷ ಏನ್ ಗೊತ್ತಾ? ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ವಿಶೇಷ ರೂಪದೊಂದಿಗೆ ನಿಮ್ ಮುಂದೆ ಬರ್ತಿದೆ ಅಂತ ಹೇಳ್ತಾ ಹೋಗ್ ಬರ್ತೀವಿ. ನಮಸ್ಕಾರ.